ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಂಗೇನ್ ಅನ್ಸ್ತೈತೆ? ಯಾವ ವಿಷಯಕ್ಕೆ ಮಾವ? ಈಗ ನನ್ನ ತಲೆಯಲ್ಲಿ ಏನ್ ಓಡ್ತಿರ್ಬೋದು? ನಿನ್ ತಲೆಯಲ್ಲಿ ಸುಮಾರು ವಿಷಯ ಓಡುತ್ತೆ. ಅಂಗಡಿ, ರಾಣಿ, ರತ್ನ, ರಮ್ಯಾ, ರಶ್ಮಿ, ಮಾವಯ್ಯ, ಹಿಂಗೆ ಸುಮಾರು ಮೇನ್ ಟ್ರ್ಯಾಕ್ ಇರುತ್ತೆ. ಸರಿಯಾಗಿ ಹೇಳಿದೆ ನೋಡು. ಈಗ ಅದೇ ಒಂದ್ ಟ್ರ್ಯಾಕಿಗೆ ಯಾಕೆ ನಾವು ಹೋಗಿ ಬರ್ಬಾರ್ದು? ಅಂದ್ರೆ ಮಾವನ್ ಮನೇಲಿ ಹರಕೆ ಬಗ್ಗೆ ಮಾತಾಡ್ತಿದ್ನಲ್ಲ, ಅವಾಗ ರಾಣಿಗೂ ಹರಕೆ ಕಟ್ಕೊಂಡಿದ್ದೆ ಅಂತ ಹೇಳ್ದೆ. ರಾಣಿ ನೆನಪಾಗ್ಬಿಟ್ಲು. ಅದಕ್ಕೆ ಹೆಂಗಿದ್ರು ಮಾಟಿ ಕೊಪ್ಲು ಬಹು ದೂರ ಏನಿಲ್ವಲ್ಲ, ಯಾಕೆ ನಾವು ಹೋಗಿ ಬರ್ಬಾರ್ದು ಅಂತ. ವಿದ್ಯಾವಂತನು ಅಲ್ಲ, ಬುದ್ಧಿವಂತ ಅಲ್ಲಮ್ಮ, ಅಲ್ಲ. ಅವನಿಗೆ ಲೋಕಜ್ಞಾನ ಅನ್ನೋದೇ ಇಲ್ಲಮ್ಮ. ಯಾಕೆ ಬರು ಹೋಗಿ ಬರ್ಬಾರ್ದಾ? ಹೋಗ್ಬೋದು ಮಾವ, ಹೋಗ್ಬಾರ್ದು ಅಂತೇನಿಲ್ಲ. ಪರು ಹೋಗ್ಬಾರ್ದು ಅಂತ ಏನಿಲ್ಲ ಅಂದ್ಮ್ಯಾಕೆ ಮಾವ ರಾಣಿ ಹತ್ರ ಹೋಗ್ ಬರಮ್ಮ ಮಾವ ಅಂತ ಹೇಳ್ಬೇಕು. ಅದ್ಬಿಟ್ಟು ಸುಮ್ಕೆ ನಿಂತಿದ್ಯಾ? ಬಾ ಹೋಗುಮ್ಮ. ಅಯ್ಯೋ ದೇವ್ರೆ, ರಾಣಿ ನೋಡೋಕೆ ಮಾಸ್ತಿ ಕೊಪ್ಲಿಗೆ ಹೋಗ್ತಿದೀವಿ ಅಂದ್ರೆ ಅಲ್ಲಿರೋ ಸತ್ಯ ಮಾವನ್ ಗೊತ್ತಾಗಬಾರ್ದು. ಏನ್ ಮಾಡ್ಲಿ? ಅಲ್ಲ ಮಾವ, ಹೋಗ್ ಬರೋಣ. ಆದ್ರೆ ತುಂಬಾ ದೂರ ಅಲ್ವಾ? ತಡ ಆದ್ರೆ ಮಳೆ ಬಂದ್ಬಿಡುತ್ತಲ್ಲ, ಅದಕ್ಕೆ. ಮಳೆನಾ? ಬಿಸಿಲೇ ಇರಲಿ, ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲೇವೇ, ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವೇ ತರುವೆ. ಶರ್ಲಿ ಮೇಡಮ್ಗೋಸ್ಕರ ಅಪ್ಪುಜ್ಜಿನ ಬೆಡ್ದಿಂದ ಹೂ ತರೋದಾದ್ರೆ ನನ್ನ ತಂಗಿಗೋಸ್ಕರ ಪಕ್ಕದೂರ್ಗೆ ಹೋಗಿ ಬರೋದಪ್ಪ. ಅಯ್ಯೋ, ಈ ಮಾವ ಟೈಮು ಕೊಡಲ್ಲ. ನಾನೇನಾದ್ರೂ ಮಾಡ್ಬೇಕು. ಮಾವ, ನಂಗೊಂದು ಕಾಲ್ ಬರ್ತಿದೆ ಇರು. ಹಲೋ, ಹಾಯ್ ಕೀರ್ತನ. ಹಲೋ 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 ಕೀರ್ತನ, ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಇರು ನಾನೇ ಮಾಡ್ತೀನಿ. ಮಾವ, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಒಂದು 5 ಮಿನಿಟ್ಸ್ ಕೊಡು. ಆಯ್ತು ಮ್ಯಾಮ್. ನಾನು ಮೊದಲು ರಾಣಿ ಕಾಲ್ ಮಾಡಬೇಕು. ಈ ರಾಣಿ ಕಾಲ್ ಬೇರೆ ರಿಸೀವ್ ಮಾಡ್ತಿಲ್ಲ. ನಾವೇನಾದರೂ ಹೇಳ್ದೆ ಹೋದ್ರೆ ಅಲ್ಲಿಗೆ ಮನುಗೌಡ್ರ ಬಗ್ಗೆ ಮಾವನ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಏನು ಮಾಡಲಿ? ಹಲೋ ಪಾರು, ಏನ್ ಯೋಚನೆ ಮಾಡ್ತಿದ್ಯಾ ಫೋನ್ ನೋಡ್ಕೊಂಡು? ಬಾ ಹೋಗಮ್ಮ, ಟೈಮ್ ಐತೈತೆ. ಅದು ಮಾವ, ನನ್ನ ಫ್ರೆಂಡ್ ಕೀರ್ತನ ಕಾಲ್ ಮಾಡಿದ್ಲು. ನನ್ನ ಮೆಡಿಕಲ್ ಸರ್ಟಿಫಿಕೇಟ್ಸ್ ಎಲ್ಲ ಫೋಟೋ ಕಳಿಸ್ಬೇಕಂತೆ. ಓ, ಕ್ಲಿನಿಕ್ ಇಸ್ಯಾನಾ? ಕಳ್ಸು ಕಳ್ಸು ಕಳ್ಸು. ಆದ್ರೆ ಸರ್ಟಿಫಿಕೇಟ್ಸ್ ಎಲ್ಲ ಮನೇಲೇ ಇದೆ. ಓಹ್ ಸಿಮ್ಮೆ, ಸರಿ ಹಂಗಾರೆ ಬಾ ಮನೆಗೆ ಹೋಗಮ್ಮ. ಮಾಸ್ತಿ ಕಪ್ಲಿಗೆ ಇನ್ನೊಂದು ದಿವಸ ಹೋದ್ರೆ ಆಯ್ತು. ಕ್ಲಿನಿಕ್ ಇಸ್ಯಾ ಇಂಪಾರ್ಟೆಂಟ್. ಬಾ ನಡಿ ನಡಿ ಹೋಗಮ್ಮ. ಹೌದು, ಆದ್ರೂ ಮಾಸ್ತಿ ಕೊಪ್ಲಕ್ಕೆ ಹೋಗಿ ಬರ್ಬೋದಿತ್ತೇನೋ. ಅದಕ್ಕೇನಂತ ಇನ್ನೊಂದ್ ದಿವಸ ಹೋದ್ರೆ ಆಯ್ತು. ನಮ್ ರಾಣಿನ ಕಾಡಲ್ಲಿ ಬಿಟ್ರು ತಲೆ ಕೆಡಿಸ್ಕೊಳಂಗಿಲ್ಲ. ಅವಳಿಗಿರೋ ಗುಣಕ್ಕೆ ಇಡೀ ಕಾಡೆ ಬಂದು ಅಕ್ಕ ಸಂದಾಗಿದೇನಕ್ಕ ಅಂತ ಕೇಳ್ಬಿಡುತ್ತೆ. ನೀನು ತಲೆ ಕೆಡಿಸ್ಕೊಬೇಡ, ಇನ್ನೊಂದ್ ದಿವಸ ಹೋಗಮ್ಮ. ಹೋಗೋ ಮನೆ ಬಾ. ನಾನು ಸುಳ್ಳು ಹೇಳ್ತಿರೋದು ತಪ್ಪೆ, ಆದ್ರೆ ಇದ್ರ ಅವಶ್ಯಕತೆ ಇವಾಗ ತುಂಬಾ ಇದೆ. ಸಾರಿ ಮಾವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.